ತ್ರಿವರ್ಣ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಇಸ್ರೇಲ್ ಇರಾನ್ ಸಂಘರ್ಷ ಅಪಾಯಕಾರಿ ಹಂತಕ್ಕೆ ತಲುಪಿಬಿಟ್ಟಿದೆ. ಎರಡೂ ದೇಶಗಳು ಪರಸ್ಪರ ಕ್ಷಿಪಣಿ ದಾಳಿಗಳನ್ನ ಮಾಡ್ತಾ ಇದ್ದಾವೆ. ಇರಾನ್ ರಾಜಧಾನಿ ಟೆಹರಾನ್ ಗುರಿಯಾಗಿಸಿ ಇಸ್ರೇಲ್ ದಾಳಿ ನಡೆಸ್ತಾ ಇದೆ. ಈ ದಾಳಿಯಲ್ಲಿ 200ಕ್ಕೂ ಅಧಿಕ ಮಂದಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಇನ್ನು ಇಸ್ರೇಲ್ ರಾಜಧಾನಿ ಟೆಲ್ ಅವೀವ್ ಸೇರಿದಂತೆ ಇಸ್ರೇಲಿನ ಪ್ರಮುಖ ನಗರಗಳನ್ನ ಗುರಿಯಾಗಿಸಿ ಇರಾನ್ ದಾಳಿ ನಡೆಸ್ತಾ ಇದೆ. ಈ ದಾಳಿಯಲ್ಲಿ 30ಕ್ಕೂ ಹೆಚ್ಚು ಇಸ್ರೇಲಿಗರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಈ ಬೆಳವಣಿಗೆಗಳ ನಡುವೆನೆ ಇಸ್ರೇಲ್ಗೆ ಭಾರಿ ಆಘಾತವನ್ನ ಇರಾನ್ ಕೊಟ್ಟುಬಿಟ್ಟಿದೆ. ಇವತ್ತು ಇರಾನ್ ಹಾರಿಸಿದ ಕ್ಷಿಪಣಿಗಳು ನೇರವಾಗಿ ಮೊಸಾದ್ ಅಂದ್ರೆ ನಿಮ್ಗೆ ಗೊತ್ತಲ್ಲ, ಇಸ್ರೇಲ್ನ ಗುಪ್ತಚರ ಸಂಸ್ಥೆಯ ಮುಖ್ಯ ಕಚೇರಿಯನ್ನ ಹೊಡೆದಾಕಿದ್ದಾವೆ. ಈ ಕುರಿತು ಇಸ್ರೇಲ್ ಏನು ಯಾವುದೇ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ಆದ್ರೆ ಮೊಸಾದ್ ಅನ್ನೋದು ಇಸ್ರೇಲ್ನ ಹೆಮ್ಮೆ ಆಗ್ಬಿಟ್ಟಿತ್ತು. ನಾವು ಹಾಗ್ ಮಾಡ್ತೀವಿ, ಈಗ ಮಾಡ್ತೀವಿ, ಶತ್ರು ಎಲ್ಲಿದ್ರು ಬಿಡಲ್ಲ, ಹಂಗ್ ಹೊಡಿತೀವಿ, ಹಿಂಗ್ ಹೊಡಿತೀವಿ ಅಂತ ಭಾರಿ ಜಂಬ ಕೊಚ್ಕೊಳ್ತಾ ಇತ್ತು ಇಸ್ರೇಲ್. ಆದ್ರೆ ಈಗ ಆ ಇಸ್ರೇಲ್ನ ಹೆಮ್ಮೆಯಾಗಿದ್ದ ಮೊಸಾದ್ನ ಹೆಡ್ ಕ್ವಾರ್ಟರ್ ಮೇಲೆ ಇರಾನ್ ದಾಳಿ ಮಾಡಿದ್ದು ಇಸ್ರೇಲ್ನ ಅಹಂಕಾರಕ್ಕೆ ದೊಡ್ಡ ಪೆಟ್ಟನ್ನ ಕೊಟ್ಟಂಗಾಗಿದೆ. ಕಾಲ ಹೇಗ್ ಬದಲಾಯಿತು ನೋಡಿ. ಒಂದ್ ಕಾಲದಲ್ಲಿ ಆ ಮೊಸಾದ್ ಅಂದ್ರೆ ಇಸ್ರೇಲ್, ಇಸ್ರೇಲ್ ಅಂದ್ರೆ ಮೊಸಾದ್ ಇದ್ಬಿಟ್ರೆ ಸಾಕು, ನಾವು ಎಲ್ಲಿ ಬೇಕಾದ್ರೂ ಹೋಗ್ತೀವಿ, ಯಾರನ್ನ ಬೇಕಾದ್ರೂ ಹೊಡಿತೀವಿ ಅಂತ ಹೇಳ್ಕೊಳ್ತಾ ಇತ್ತು ಇಸ್ರೇಲ್. ಆದ್ರೆ ಇವತ್ತು ಆ ಮೊಸಾದನ್ನ ಬದುಕಿಸ್ಕೊಳ್ಳುವಂತ ಕೆಪಾಸಿಟಿ ಇವತ್ತು ಇಸ್ರೇಲ್ ಗೆಲ್ದಂಗೆ ಆಗ್ಬಿಟ್ಟಿದೆ. ಇದು ಇಸ್ರೇಲಿಗರನ್ನ ಮಣ್ಣು ಮುಗಿಸ್ದಂಗಾಗಿದೆ ಅಂತ ವಿಶ್ಲೇಷಣೆಯನ್ನ ಮಾಡ್ತಾ ಇದೆ. ಈ ಬೆಳವಣಿಗೆ ಪರಮಾಣು ದಾಳಿ ಅಂತ ಬೆಳವಣಿಗೆಗಳಿಗೂ ಕಾರಣ ಆಗಬಹುದು ಅನ್ನೋ ಅಭಿಪ್ರಾಯಗಳು ವ್ಯಕ್ತ ಆಗ್ತಾ ಇದ್ದಾವೆ. ಏನಂದ್ರೆ ಜೂನ್ 13ನೇ ತಾರೀಕು ಬೆಳಗಿನ ಜಾವ ಇಸ್ರೇಲ್ ಇರಾನ್ ಮೇಲೆ ಏಕಾಏಕಿ ವೈಮಾನಿಕ ದಾಳಿಯನ್ನ ನಡೆಸಿಬಿಡ್ತು. ಈ ದಾಳಿಯಲ್ಲಿ ಇರಾನಿನ ಸೇನಾ ಅಧಿಕಾರಿಗಳು, ಸೈಂಟಿಸ್ಟ್ಗಳು ಸಾವನ್ನಪ್ಪಿದ್ರು. ಇಸ್ರೇಲ್ನ ಈ ಅಪ್ರಚೋದಿತ ದಾಳಿಗೆ ಪ್ರತಿಕ್ರಿಯೆಯಾಗಿ ಇರಾನ್ ಭಾರಿ ಪ್ರಮಾಣದಲ್ಲಿ ಕ್ಷಿಪಣಿ ದಾಳಿಗಳನ್ನ ಮಾಡ್ತಾ ಇದೆ. ಜೂನ್ 13ನೇ ತಾರೀಕು ರಾತ್ರಿನೇ 150ಕ್ಕೂ ಹೆಚ್ಚು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನ ಮತ್ತು 100ಕ್ಕೂ ಹೆಚ್ಚು ಡ್ರೋನ್ಗಳನ್ನ ಟೆಲ್ ಅವೀವ್ ಸೇರಿದಂತೆ ಇತರ ಪ್ರಮುಖ ನಗರಗಳ ಮೇಲೆ ಇರಾನ್ ಹಾರಿಸಿತ್ತು. ಇದರಿಂದ ಇಸ್ರೇಲ್ಗೆ ದೊಡ್ಡ ಮಟ್ಟದ ಹಾನಿಯಾಗಿತ್ತು. ಯಾಕಾದ್ರೂ ಇರಾನ್ ಹತ್ರಕ್ಕೆ ಹೋದಪ್ಪ, ಯಾಕಾದ್ರೂ ಇರಾನ್ ಜೊತೆ ಜಗಳ ಮಾಡಿದಪ್ಪ ಅನ್ನೋ ರೀತಿ ಇಸ್ರೇಲ್ ಪರಿಸ್ಥಿತಿ ಆಗ್ಬಿಟ್ಟಿದೆ. ಯಾಕಂದ್ರೆ ಇರಾನ್ ನಡೆಸಿದ ಈ ಪ್ರತೀಕಾರ ದಾಳಿಯಲ್ಲಿ 30ಕ್ಕೂ ಹೆಚ್ಚು ಜನರ ಪ್ರಾಣ ಹಾನಿಯಾಗಿದೆ. 300ಕ್ಕೂ ಅಧಿಕ ಮಂದಿ ಜನರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ದಿನ ಕಳೆದಂತೆ ಇಸ್ರೇಲ್ನಲ್ಲಿ ಭಾರಿ ಪ್ರಮಾಣದ ಆಸ್ತಿ ನಾಶ ಆಗ್ತಾ ಇದೆ. ಹಲವಾರು ಕಟ್ಟಡಗಳು ಧ್ವಂಸ ಆಗಿದ್ದಾವೆ. ಹಲವಾರು ಮಂದಿ ಕಾಣೆಯಾಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಒಟ್ನಲ್ಲಿ ಇರಾನ್ ಕೊಟ್ಟ ಹೊಡೆತಕ್ಕೆ ಇಸ್ರೇಲ್ ಪತ್ರಗುಟ್ಟಿ ಹೋಗ್ಬಿಟ್ಟಿದೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ವಿಶೇಷ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.